ಲಗ್ಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹಜ ಸ್ಥಿತಿಯತ್ತ ಪಹಲ್ಗಾಮ್ ಮರಳುತ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿಂದಲೇ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಏಪ್ರಿಲ್ 22ರ ಉಗ್ರ ದಾಳಿಯ ನಂತರ ಕಂಪ್ಲೀಟ್ ಸ್ತಬ್ಧವಾಗಿತ್ತು. ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಈಗ ಮತ್ತೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಮೋದಿ ಮೇಲೆ ನಂಬಿಕೆ ಇದೆ, ಬಂದಿದ್ದೀವಿ ಅಂತ ಪಹಲ್ಗಾಮ್ನಲ್ಲಿ ಕನ್ನಡಿಗರು ಹೇಳಿಕೆ ಕೊಟ್ಟಿದ್ದಾರೆ. ಧೈರ್ಯ ಮಾಡಿ ಬರ್ತಾ ಇದ್ದಾರೆ ಕನ್ನಡಿಗರು. ಅಲ್ಲಿ ಬಂದಂತಹ ಪ್ರವಾಸಿಗರನ್ನೇ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರರು ನಡೆಸಿದಂತಹ ಅಟ್ಯಾಕ್, 26 ಮಂದಿಯನ್ನ ಬಲಿ ತೆಗೆದುಕೊಂಡಂತಹ ಘಟನೆ. ಅದಕ್ಕೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಮೂಲಕ ಸರಿಯಾಗಿ ಹೊಡೆತ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಇದೆಲ್ಲ ಆದ ನಂತರ ಪ್ರವಾಸಿಗರು ಕಾಶ್ಮೀರಕ್ಕೆ ಬರೋದಕ್ಕೆ ಹೆದರ್ಕೋತಾರೆ ಅಂತ ಏನ್ ಹೇಳಲಾಗ್ತಾ ಇತ್ತು. ಈಗ ಕನ್ನಡಿಗರು ಬಂದಿದ್ದಾರೆ, ಅಲ್ಲಿ ಪ್ರವಾಸಿಗರು ಮಾತಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ. ಧೈರ್ಯ ಮಾಡಿ ಬರ್ತಾ ಇದ್ದಾರೆ ಕನ್ನಡಿಗರು. ಮೋದಿ ಮೇಲೆ ನಂಬಿಕೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅಲ್ಲಿನ ಕನ್ನಡಿಗರು ನೋಡು. ಐ ಲವ್ ಪೆಹಲ್ಗಾವ್ ಅನ್ನುವಂತಹ ಪದಕ್ಕೆ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿರುವಂಥದ್ದು, ಅದಕ್ಕೆ ಸೇರಿಕೊಂಡಿರುವಂಥದ್ದು. ಸೊ 22 ದಿನಗಳು ಕಳೆದಿದೆ. ಆ ಆತಂಕದಲ್ಲೇ ಈ ಪೆಹಲ್ಗಾವಿನ ಜನ ಇರುವಂಥದ್ದು. ಇಡೀ ಕಾಶ್ಮೀರದ ಕಣಿವೆಗೆ ಪ್ರವಾಸಿಗರು ಬರೋದೇ ತುಂಬಾ ಕಡಿಮೆ ಆಗಿದೆ. ತುಂಬಾ ಅಂದ್ರೆ ತುಂಬಾ 0 ಲೆವೆಲ್ಗೆ ಬಂದಿರುವಂಥದ್ದು. ಸಾಕಷ್ಟು ಜನ ಬಂದಿದ್ದಾರೆ ಪ್ರವಾಸಿಗರು, ಒಂದು 15ರಿಂದ 20 ಜನ ಇದ್ದಾರೆ. ಆದ್ರೆ ಇವರೆಲ್ಲರೂ ಕನ್ನಡಿಗರು ಅನ್ನುವಂಥದ್ದು ಬಹಳ ಖುಷಿ ಸಂಗತಿ ನಮಗೆ. ಇಂಥ ಒಂದು ಸಂಘರ್ಷ ಮತ್ತೆ ಕದನ ವಿರಾಮ ಇವೆಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲಿ ಕನ್ನಡಿಗರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕನ್ನಡದ ಬ್ಯಾಂಗ್ಳೂರಿಂದ ಜಿಗಣಿ ಅಂತ ಅವರು ಅಲ್ಲಿಂದ ಬಂದಿದ್ದೀರಿ. ಆದ್ರೆ ಏನು ಇಲ್ಲಿಗೆ ಬರಬೇಕು ಅಂತ ಅಂದಾಗ ಒಂದು ಭಯ ಆಗಿ ಆತಂಕ ಏನಾಗ್ಲಿಲ್ವಾ? ಸರ್, ಆತಂಕ ಆಗಿಲ್ಲ. ಒಂದ್ ಸ್ವಲ್ಪ ಸೀಸ್ ಫೈರ್ ಮಾಡಿದ್ರಲ್ಲ ನಮ್ಮ ಮೋದಿಜಿ ಅವರು, ಅವ್ರ ಮೇಲೆ ಭರೋಸೆ ಇತ್ತು ಎಲ್ಲ ಬೇಗ ಸರಿ ಮಾಡ್ತಾರೆ ಅಂತ. ಅವ್ರೇನೋ ತಗೊಂಡ್ರು, ಒಳ್ಳೆ ಆಕ್ಷನ್ ತಗೊಂಡ್ರು. ನಮ್ಗೆ ಅದರಿಂದಾನೇ ಅವರು ಒಂದು ಭರವಸೆ ಮೇಲಿಂದಾನೇ ನಾವು ಇಲ್ಲಿ ಗಂಟ ಬಂದಿದ್ದೀರಿ ಸರ್. ಚೆನ್ನಾಗಿದೆ ಎಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಆಮೇಲೆ ಹೀಗೆ ಬುಕ್ ಮಾಡಿದ್ರಿ ಆಲ್ರೆಡಿ, ಬಂದ್ಬಿಟ್ಟು ಹೋಗೋಣ ಅಂತೇಳಿ ಬಂದ್ರಿ ಸರ್. ಈ ತರ ನಡೀತಾ ಇರೋದು ಆಲ್ರೆಡಿ. ಈಗ ಏನು ಆ ತರ ಟೆನ್ಷನ್ ಪರಿಸ್ಥಿತಿ ಆ ತರ ಈಗ ಏನೂ ಇಲ್ಲ. ಈಗ ಇಲ್ಲಿ ಬಂದಾಗಿಂದಂತೂ ನಮ್ಗಂತೂ ಆ ತರ ಏನು ಕಾಣಿಸಿಲ್ಲ. ಫೀಲ್ ಆಗ್ತಿದೆ ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಬಿಟ್ಟು. ಬಟ್ ಪ್ಲೇಸ್ ಈಸ್ ವೆರಿ ಬ್ಯೂಟಿಫುಲ್. ತುಂಬಾ ಸೆಕ್ಯೂರಿಟಿ ಚೆನ್ನಾಗೂ ಇದೆ. ಬಟ್ ಚೆನ್ನಾಗಿ ಇಲ್ಲಿರೋ ಜನ ಕೂಡ ಚೆನ್ನಾಗಿದೆ, ಫ್ರೆಂಡ್ಲಿ ಟೈಪ್ ಇದ್ದಾರೆ, ಚೆನ್ನಾಗೇ ಇದೆ. ಬೇರೆಯವ್ರು ಯಾರ್ಯಾರು ಅನ್ಕೊಂಡಿದ್ದಾರೆ ಬರಬೇಕು ಅಂತ ಅನ್ಬಿಟ್ಟು ಬನ್ನಿ, ಏನು ಟೆನ್ಷನ್. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ತಮಿಳುನಾಡಿಂದ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಸೇಫ್ ಆಗಿದೆ. ನೋಡಕ್ಕೆ ಸಿಗ್ತಿಲ್ಲ ಇಲ್ಲಿ ಇಲ್ಲ, ಆ ತರ ಏನಿಲ್ಲ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ಲ, ತುಂಬಾ ಸೇಫ್ ಆಗೂ ಇದೆ. ಬನ್ರಿ, ಎಲ್ಲರೂ ಬಂದ್ರಿ, ಸೇಫ್ ಆಗಿದೆ, ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲರೂ ಬನ್ರಿ, ಸೇಫ್ ಆಗೇ ಇದೆ, ಏನಿಲ್ಲ. ಸರ್, ಇಂಥದೊಂದು ಸಿಚುಯೇಷನ್ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಸೊ ಇಂಥದನ್ನೆಲ್ಲ ನೋಡಿದ್ಮೇಲೆ ಏನ್ ಹೇಳ್ಬೇಕು ಅನ್ಸುತ್ತೆ ಸರ್? ಸರ್, ನಾವು ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಮುಂಚೆ ನಾವೆಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ರಿ. ಆಮೇಲೆ ನಾವು ಇಲ್ಲಿ ಅಜ್ಮೀರ್ ತನಕ ಬಂದ್ಬಿಟ್ಟಿದ್ರಿ. ನಮ್ಮ ಅಜ್ಮೀರ್ ಶರೀಫ್ ದರ್ಗಾ ಇದೆಲ್ಲ ಅಲ್ಲಿ ತನಕ ಬಂದ್ಬಿಟ್ಟಿದ್ರಿ ನಾವು. ಆಮೇಲೆ ಇದೆಲ್ಲ ಸೀಸ್ ಫೈರ್ ಅದು ಆಗಿದ್ದಕ್ಕೆ ನಾವು ಇಲ್ಲಿ ಗಂಟ ಬರಕಾಗಿದ್ದು, ಇಲ್ಲ ಅಂತಂದ್ರೆ ನಾವು ಇಲ್ಲಿ ಗಂಟ ಬರ್ತಾ ಇರಲಿಲ್ಲ. ಈ ಇದು ಪರಿಸ್ಥಿತಿಯನ್ನೆಲ್ಲ ನೋಡಿದ್ಮೇಲೆ ಏನು ಬದಲಾವಣೆಗಳು ಏನ್ ಬೇಕು, ಹೇಗೆ ಅಂತ ಏನಾದ್ರು? ಸರ್, ಈಗ ಏನ್ ಸೆಕ್ಯೂರಿಟಿ ಇದ್ ಮಾಡಿದ್ದಾರೆ, ಸ್ಟ್ರಿಕ್ಟ್ ಇದೆ ಎಲ್ಲಾ ಕಡೆನೂ. ಮಿಲಿಟರಿ, CRF ನಮ್ದು ಏನೇನಿದೆ ಎಲ್ಲ ಚೆನ್ನಾಗಿದೆ. ಮೇ ಬಿ ಇದೆಲ್ಲ ನಾಳೆ ದಿನ ಇಂಪ್ರೂವ್ಮೆಂಟ್ ಆಗ್ಬೋದು ಸರ್. ಬರ್ಬೋದು, ಇನ್ನ ಜನ ಎಲ್ಲ ಬರ್ಬೋದು. ಯಾರ್ಯಾರು ಅನ್ಕೊಂಡಿದ್ದಾರೆ ಬರಬೇಕು, ಅವ್ರಿಗೇನು ಭಯ ಇದೆ, ಅವ್ರು ನಮ್ಮಿಂದ ಆದ್ರೂ ಇನ್ಸ್ಪೈರ್ ಆಗಿ ಬರ್ಲಿ. ಆತರ ಏನು ಭಯ ಇರ್ಲಿಲ್ಲ. ಫಸ್ಟ್ ನಮ್ಮ ಸೆಕ್ಯೂರಿಟಿ, ನಮ್ಮ ಮಿಲಿಟರಿ ಅವ್ರ ಮೇಲೆ, ನಮ್ಮ ಸೆಕ್ಯೂರಿಟಿ ಮೇಲೆ ನಾವು ಭರೋಸೆ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್. ಅದೇನು ತೊಂದರೆ ಆಗಲ್ಲ. ನಮ್ಮ ಇಂಡಿಯನ್ ಮಿಲಿಟರಿ ಏನಿದೆ ತುಂಬಾ ಚೆನ್ನಾಗಿದೆ. ಅವ್ರ ಮೇಲೆ ಭರೋಸೆ ಇದ್ರೆ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ನಾವು ಆರಾಮಾಗಿ ಬರ್ಬೋದು ಸರ್. ಸೊ ಇಲ್ಲಿನ ಕನ್ನಡಿಗರು ಪ್ರವಾಸಿಗರು ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಸೇನೆಯ ಮೇಲೆ ಭರವಸೆ ಇಡಿ, ಉಳಿದಿದ್ದೆಲ್ಲವೂ ಕೂಡ ಅವ್ರು ನೋಡ್ಕೊಳ್ತಾರೆ. ಒಂದು ಸರಿ ಆಗಿರ್ಬೋದು ಅಂತ ಘಟನೆ, ಆದ್ರೆ ಪದೇ ಪದೇ ಅಂತವೆಲ್ಲವೂ ನಮ್ಮ ಭಾರತದಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಸೊ ನಮ್ಮ ಸೇನೆ ಮೇಲೆ ಭರವಸೆ ಇಟ್ಟು ಬನ್ನಿ, ಈ ಸುಂದರ ತಾಣಗಳನ್ನು ನೋಡೋದು ಮರಿಬೇಡಿ ಅನ್ನುವಂಥದ್ದು. ಈಗ ಒಂದಷ್ಟು ಜನ ಹೊರಗಡೆಯಿಂದ ಬಂದಿದ್ದಾರೆ. ಇವತ್ತು ಮಾತ್ರ ಈ ಅಂಥ ರಶ್ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ರತಿನಿತ್ಯ ನೋಡ್ಲಿಕ್ಕೂ ಇದು ವ್ಯೂ ಪಾಯಿಂಟ್, ಪೆಹಲ್ಗಾವ್ ಎಂಟ್ರಿಯಲ್ಲೇ ಸಿಗುತ್ತೆ ಈ ವ್ಯೂ ಪಾಯಿಂಟ್ ಅನ್ನ. ಅಂದ್ರೆ ಆ ಕಡೆ ಕಣಿವೆ, ನೀರು, ನಿಸರ್ಗ ಎಲ್ಲವನ್ನ ಕೂಡ ತನ್ನ ಇದರಲ್ಲಿ ಇಟ್ಕೊಂಡಿರುವಂತಹ ಜಾಗ ಇದು. ಸೊ ಹಾಗಾಗಿ ಜನ ಇಲ್ಲಿಗೆ ಬಂದು ಫಸ್ಟ್ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು, ಜಾಸ್ತಿ ಫೋಟೋ ಸೆಷನ್ ಆಗುವಂತಹ ಒಂದು ಪ್ರದೇಶ ಇದು. ಆದರೂ ಕೂಡ ಇಲ್ಲಿ ಜನ ಜಾಸ್ತಿ ಬರ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಭದ್ರತೆ ಕೂಡ ಇದೆ. ನಮ್ಮ CRPFನವರು ಇದಕ್ಕೆಲ್ಲ ಭದ್ರತೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಇವತ್ತು ಕನ್ನಡಿಗರು ಕೂಡ ಬಂದಿದ್ದಾರೆ. ಕನ್ನಡಿಗರು ಕೂಡ ಬಂದು ಒಂದು ರೀತಿಯಲ್ಲಿ ಆಯಿತು, ಆತಂಕ ಇತ್ತು, ಬಟ್ ನಾವೇನು ಇಲ್ಲಿಯವರೆಗೂ ಒಂದು ಆತಂಕ ಆ ಮಟ್ಟಕ್ಕೆ ನೋಡಿಲ್ಲ. ಬಟ್ ಬಂದಿದೆ, ಏನು ನೋಡ್ಬೋದು ಅದನ್ನೆಲ್ಲ ನೋಡೋಕ್ಕಾಗಿಲ್ಲ ಅನ್ನುವಂಥ ಒಂದು ಬೇಸರವೂ ಕೂಡ ಇದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪೆಹಲ್ಗಾವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.